ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನೆ ಯುಗಾದಿ ಹಬ್ಬ ಮುಗಿದಿದೆ. ಎಲ್ರು ಬೇವು ಬೆಲ್ಲ ತಿಂದಿದ್ದೀರಿ. ನಿಮ್ ಜೊತೆ ನಾನು ಕೂಡ ತಿಂದಿದ್ದೀನಿ. ನಾಳೆ ಕತೆ ಬೇಡ ನಿಮ್ಗೆ. ನಾಳೆ ಕತೆ ಬೇಡ. ಸೋಮವಾರ ಬಂದ್ಬಿಡ್ತು. ತುಂಬಾ ಸಂತೋಷ ಆಗ್ತಾ ಇದೆ. ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆ ಹೊಸ ವರ್ಷದ ಕಳೆದು ಹೋಗಿ ಪುನಃ ಹಳೆ ವರ್ಷ ಹೋಗಿ ಹೊಸ ವರ್ಷ ಬರುವಂತ ದಿನ. ನಾವೆಲ್ಲ ಈಗ ಜನವರಿ 1 ಹೇಳ್ತೀವಿ, ಬಟ್ ನಿಜವಾದ ನಮ್ಮ ಹಿಂದೂ ಧರ್ಮದ ಪ್ರಕಾರ ಯುಗಾದಿನೇ ನಮ್ಗೆ ಹೊಸ ವರ್ಷದ ದಿನ. ಆ ದಿನದಲ್ಲಿ ನೀವು ಭೇಟಿ ಆಗ್ತಿದ್ದೀವಿ. ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ನನ್ನ ಮನೇಲೆ ಕೂತಿದ್ದೆ, ಎಲ್ಲೂ ಹೋಗಿರ್ಲಿಲ್ಲ. ನಮ್ಮ ಮಗ ಫೋನ್ ಮಾಡಿದ, ದೊಡ್ಡಪ್ಪ ಆಗಿದ್ದೆ ಡ್ರೈವರ್ ಬಂದಿಲ್ಲ ಕಣೆ, ಏನೇ ಮಾಡೋದು ಅಂದ್ರೆ ಅಷ್ಟೊತ್ತಿಗೆ ನಮ್ಮ ಸಾರ್ಥಿ ರವಿನ ಕಳ್ಸ್ಕೊಟ್ರು. ಯಾಕೆ ಬಂದೆ ಅಂದ್ರೆ ನಿಮ್ಮ ಮನೇಲಿ ನೋಡೋ ಒಂದು ಭಾಗ್ಯ ಸಿಗುತ್ತೆ, ಹಂಚ್ಕೋಬೋದಲ್ಲ ಅಂತ. ಈಗಾಗಲೇ ನೋಡಿ, ಈಗ ಕಲೆ ಅನ್ನೋದು ಯಾರ ಮೇಲೆ ಸುತ್ತಲ್ಲ. ಈ ಕಲೆ ಅನ್ನೋದು ಎಲ್ಲೋ ಅಡಗಿರುತ್ತಿರೋದಕ್ಕೆ ಇದು ಸಾಕ್ಷಿ. ಈ ಕಲೆ ವಂಶ, ಕಲಾವಿದರ ವಂಶ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ನಾವೇನು ಜಾಸ್ತಿ ನಿಮ್ಗೆ ಹೇಳ್ಬೇಕಾಗಿಲ್ಲ. ಇಲ್ಲಿಂದ ಏನೋ ಬಂದಿರು, ಎಲ್ಲೋ ಸೇರ್ಕೋತು. ನಿಜವಾಗಿ ಕೂಡ ಇವನು ಆಕ್ಟ್ ಮಾಡ್ಬೇಕು ಅಂತ ನಮ್ಮ ಶರಣು ಇಚ್ಛೆ ಪಟ್ಟಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಎಳಿಗದ ಬ್ಲಡ್ ಇದೆಯಲ್ಲ, ಆ ಬ್ಲಡ್ ಎಲ್ಲೋ ಒಂದ್ ಕಡೆ ಅದಕ್ಕೆ ಬಂದಿರುತ್ತೆ. ಈ ಕಡೆ ತಾಯಿ ಕಡೆ ನಡೆದಿದ್ರು, ಇಲ್ಲ ತಂದೆ ಕಡೆ ಗೊತ್ತಿಲ್ಲ ನಮ್ಗೆ. ಈ ಕಡೆ ರಜ್ಜಿ ಪಾದರಸ್ತನ ನಮ್ಮ ಅಕ್ಕ, ಅವ್ರ ಮಗ ಗೋವಿಂದರಾಜು, ಗೋವಿಂದರಾಜ್ ಮಗ ಶೇಣು. ಇದಕ್ಕೆಲ್ಲ ಎಲ್ಲಿಂದ ಬಂತು? ಅಲ್ಲಿಂದ ಸಿಂಗಾನೂರಿಂದ ಬರ್ತಾ ಇದೆ. ಸಿಂಗಾನೂರು, ಗಾಜ್ನೂರು ಎಲ್ಲ ಅಂತ ಬಂದಿದೆ. ನಮ್ಗೆ ಶೇಣು ಪಿಕ್ಚರ್ ಆಕ್ಟ್ ಮಾಡ್ತೀನಿ ಅಂದಾಗ ಯಾರ್ ಕಂಡಿದ್ದಾರೆ, ಎಲ್ಲೆಲ್ಲಿ ಏನೇನು ಯಾವ ಬರ್ಲಿ ಬಿಡಿ ಅಂತ ನಾನು ಕರ್ಕೊಂಡು ಪಿಕ್ಚರ್ ಎಲ್ಲ ಮುಗಿದ ಮೇಲೆ ನಾನು ಒಂದ್ಸಲ ಪಿಕ್ಚರ್ ಪೂರ್ತಿ ನೋಡಿದೆ. ಪಿಕ್ಚರ್ ನೋಡಿದಾಗ ನನಗೆ ಅನ್ನಿಸ್ತು, ಸಕ್ಸಸ್ಸು ಫೇಲ್ಯೂರು ನನ್ನ ಕೈಲೂ ನಿಮ್ ಕೈಯಲ್ಲಿ ಇಲ್ಲ. ಮಾಡೋದು ನಮ್ಮ ಧರ್ಮ. ಅದನ್ನ ಭಗವಂತ ಜನ ಯಾಕೆ ತಗೋತಿರೋದಕ್ಕೆ ಅವ್ರಿಗೆ ಬಿಟ್ಟಿದ್ವಿ. ನಾನು ಪಿಕ್ಚರ್ ನೋಡಿದಾಗ ಅನ್ನಿಸ್ತು, ಎಲ್ಲೋ ಹುಡುಗ ಈ ಭಜನೆ ಚೆನ್ನಾಗಿ ಮಾಡೋದು ಕಣೆ ಅಲ್ಲೇ. ಜೊತೆಗೆ ಇನ್ನೊಂದು ವಿಷಯ ಏನು ಗೊತ್ತಾ? ನೋಡಿ, ಹಿರಿಯ ಕಲಾವಿದರು ಅವ್ರು ನಮ್ಮ ಚಿಕ್ಕಪ್ಪನ ಮಗನ ಮಗ. ನಿಮ್ಗೆಲ್ಲ ಸುನಾಥ್ ರಾಜ್ ಗೊತ್ತು ನಿಮ್ಗೆ. ಅವನು ಬೇಕಾದ ಸಿನಿಮಾ ಮಾಡಿ ಮತ್ತೆ ಹಂಗೂ ಹೇಳ್ತಾನೆ, ನಿಮ್ಗೆ ಯಾಕೆ ಕಜ ಬಂದಿದ್ದೀನಿ, ಬಾಯ್ ಬೆಣ್ಣೆ ಹಾಕ ತಗಲಾಕಯ್ಯ ಅಂತ. ಇಲ್ಲ ಅಪ್ಪಾಜಿ, ಹಿರೇಪತಿ ತೆಗಿತೀನಿ ಅಂದ್ರೆ ಇವ್ರು ಮಾಡಿದ್ದಾರೆ. ಇನ್ನೊಬ್ರು ಸಂಗೀತ ಮೇಡಮ್ ಅಂತ ಮಾಡಿದ್ದಾರೆ. ನಾನು ಪಿಕ್ಚರ್ ನೋಡಿದೆ ಪೂರ್ತಿ. ಪಿಕ್ಚರ್ ನೋಡಿದಾಗ ನನ್ಗೆ ಅನ್ನಿಸ್ತು, ಏನೋ ಒಂದ್ ಕಡೆ ಹೋಗ್ತಾ ಇದೆ ಪಿಕ್ಚರು. ನಾನು ಹೇಳ್ದೆ ಆಮೇಲೆ ಕೆಲವರು ನೋಡಪ್ಪ ಮಾಡಿದಾರೆ ಅಂತ ಎಳೆಯುತ್ತಿತ್ತು ಪ್ಯಾಡನ್ನು. ನಾವು ಸಿನಿಮಾದ ಹೋಗ್ತಾನೆ, ನಾವು ಹೇಗೆ ಎಳೆಯುತ್ತೆ ಅದು ನೋಡ್ಕೊಂಡು ನಾನು ಮಾಡ್ಬೇಕು ಅಂತ ಅದನ್ನ ಹೇಳಿದ್ರು. ಮಾಡಿದ್ದಾರೆ ಡೈರೆಕ್ಟ್ರು, ನಿರ್ಮಾಪಕರು ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡಿದ್ದಾರೆ. ಒಂದೇನಪ್ಪ ನನ್ಗೆ ಆಶ್ಚರ್ಯಕ್ಕಿಂತ ಖುಷಿ ಆಗ್ತಿರೋದೇನಪ್ಪ ಅಂದ್ರೆ, ಪಿಕ್ಚರ್ ನೋಡಿದಾಗ ಎಲ್ಲೂ ಬೋರ್ ಆಗಲ್ಲ. ನಮ್ಮ ಹುಡುಗ ಈಗ ಹೊಸ್ತಾಗಿ ಮಾಡಿರ್ಬೋದು, ಹೊಸ್ತಾಗಿ ಮಾಡಿದ್ರೆ ಅನ್ಸೋದಿಲ್ಲ ನನಗೆ. ಆ ರೀತಿ ಮಾಡಿದ್ದಾನೆ. ಜೊತೆಗೆ ಎಲ್ಲ ಕಲಾವಿದರು ಕೂಡ ಆ ತಾಯಿ ಕ್ಯಾರೆಕ್ಟರ್, ಸಂಗೀತ ಮೇಡಮ್ ಇರ್ಬೋದು, ಆಮೇಲೆ ಕಾಮಿಡಿ ಆಕ್ಟ್ ಮಾಡಿದ್ರೆ. ನಾವು ನಿಮ್ಮ ಹೆಸರು ಮಾಡ್ತೀವಿ, ಸಂದೀಪ್ ಅವರು. ನಮ್ಮ ಸುನಾಥ್ ರಾಜನ್ ಹೇಳಂಗೆ ನಾವು ಸುನಾಥ್ ರಾಜರು ನಮ್ಮ ಹೀರೋಯಿನ್ ಎಲ್ಲರೂ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲೂ ಅತಿರೇಕ ಇಲ್ಲ. ಎಷ್ಟು ಬೇಕು ಅಷ್ಟು ಮಾತ್ರ ಮಾತಾಡಿದ್ದಾರೆ. ಆ ಜನಕ್ಕೆ ಕೊಟ್ಟಿದ್ದೀವಿ ನಾವು. ಅದು ಜನ ಸ್ವೀಕಾರ ಮಾಡ್ಬೇಕು. ಜನಕ್ಕೆ ಈ 4ನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ನಿಮ್ಮಗಳ ಹಿಂದೆ ಎಲ್ಲ ಇತ್ತು, ಈಗ ಕಾಲ ಅಲ್ಲ. ನೀವು ಸ್ವಲ್ಪ ನೀವು ಹೇಗೆ ಹೇಳ್ತೀರಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಟ್ಲೀಸ್ಟ್ ಒಂದ್ಸರಿ ಪಿಕ್ಚರ್ ಮಾತ್ರ ಒಂದ್ಸಲ ನೋಡ್ಬೋದು, ಖಂಡಿತವಾಗಿ ನೋಡ್ಬೋದು. ಅದ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ. ಏನೋ ಸಮಥಿಂಗ್ ಇದೆ. ಏನಿದೆ ಅನ್ನೋದನ್ನ ಈ ಕ್ಲೈಮ್ಯಾಕ್ಸ್ ವಿಷಯ ಮಾತ್ರ ನಮ್ಮ ಹುಡುಗನು ಹೇಳಿಲ್ಲ, ನಾನು ಹೇಳಲ್ಲ.
ಜನ ಬಂದು ನೋಡ್ಬಿಟ್ಟೆ ಹೇಳ್ಬೇಕಾಗುತ್ತೆ ಏನು ಇರ್ತ ಅಂತ ಅಲ್ವೇನಪ್ಪ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ನೀವೆಲ್ಲ. ಯಾಕೆಂದ್ರೆ ನೀವಿದ್ರೆ ನಾವು, ನಾವಿದ್ರೆ ನೀವು. ಹಾಗೆ ನಿಜ ನಮಗೂ ನಿಮ್ಗೂ ಏನೋ ಒಂದು ಬಾಂಧವ್ಯ ಇದ್ದೇ ಇದೆ. ಇವತ್ತಲ್ಲ ಅವತ್ತಿನ ರಾಜ್ಕುಮಾರ್ ಕಾಲದಲ್ಲೂ ಇದ್ದೇ ಇದೆ. ಅದು ಹಾಗೇ ಬೆಳ್ಕೊಂಡ್ ಬಂದಿದೆ. ನಮ್ಮ ಮನೆಗೂ ಸ್ವಲ್ಪ ತಲುಪಿಸ್ತಾ ಇವಾಗ ಇದು. ನಮ್ಮ ತಮ್ಮನ ಮಗನಿಗೂ ಕೂಡ ಎಲ್ಲೋ ಒಂದು ಕಡೆ ಯಾಕೆ ಆಗ್ಬಾರ್ದು, ಎಲ್ಲನೂ ಕರೆಯಿಲ್ಲ, ಕೆಲವನ್ನೇ ಕರೀತಾರೆ. ಹಾಗೆ ನಮ್ಮ ಶರಣನು ಕೂಡ ಬಂದು ಆಕ್ಟ್ ಮಾಡಿದ್ದಾನೆ. ಅದಕ್ಕೆ ನಿರ್ಮಾಪಕರು, ನಿರ್ದೇಶಕರ ಜೊತೆಗೆ ನಮ್ಮ ಸುನಾಥ್ ರಾಜ್ ಅವರಂತೂ ನನ್ನ ನಿಜವಲ್ಲ ನೋಡ್ಬಿಟ್ಟು ಏನೇ ಈ ತರ ಕೇಳ್ಬಿಟ್ಟು ಯಾಕೆ ಹಿಂಗ ಆಗ್ತಿದ್ವಿ. ಇಸ್ ವೆರಿ ಗುಡ್ ಆರ್ಟಿಸ್ಟ್. ಅದ್ರ ಬಗ್ಗೆ ನೋ ಡೌಟ್. ನನ್ನ ಪಿಕ್ಚರ್ ನಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಖುಷಿ ಆಯ್ತು. ಅವ್ರು ಇರ್ಬೋದು, ನಮ್ಮ ಹೀರೋಯಿನ್ ಎಲ್ರು ಅವ್ರ ಪಾತ್ರ ಅಚ್ಚುಕಟ್ಟಾಗಿ ಮಾಡಿದಾರಪ್ಪ. ಪಿಕ್ಚರ್ ಎಲ್ರು ಕೂತ್ಕೊಂಡು ನೋಡ್ಬೋದು. ಅದೊಂದು ಸಾಂಸಾರಿಕ ಚಿತ್ರ ಅದರಿಂದ ನೋಡ್ಬೋದು. ನನಗಂತೂ ಕ್ಲೈಮ್ಯಾಕ್ಸ್ ಭಾರಿ ಇಷ್ಟ ಆಯ್ತು. ಹಂಗೂ ಕೇಳಿದೆ ಡೈರೆಕ್ಟರ್ನ, ಯಾಕೆ ಏನ್ ಮಾಡಿದ್ರೆ ಕ್ವಶನ್ ಮಾರ್ಕ್ ಅಂತ. ಇಲ್ಲ ಸರ್, ಇದನ್ನ ಹಾಗೆ ಮಾಡಬೇಕು, ಮುಂದೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರು. ಒಳ್ಳೇದಾಗ್ಲಿ. ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ಇವತ್ತು ನನ್ನ ಯುಗಾದಿ ಹಬ್ಬ ಆಗಿದೆ. ಬೇವು ಬೆಲ್ಲ ಎಲ್ರೂ ತಿಂದಿದೀವಿ, ಎಲ್ರೂ ಸೇರಿದೀವಿ. ಇವತ್ತು ಆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ, ಟೆಕ್ನಿಷಿಯನ್ಸ್ಗೆ, ಜೊತೆಗೆ ನಮ್ಮ ಕಲಾವಿದರಿಗೆ ಎಲ್ರೂ ಒಳ್ಳೇದಾಗ್ಲಿ. ಯಾಕಂದ್ರೆ ಸಿನಿಮಾ ಬಿಡುಗಡೆ ಆದಾಗ, ಆಚೆ ಬಂದಾಗ ನೋಡ್ಕೊಂಡ್ ಬಂದ ಪ್ರೇಕ್ಷಕ ಮಾನವೀಯರು ಪರವಾಗಿಲ್ಲ ಪಿಕ್ಚರ್ ಅಂದ್ರೆ ನಾವು ಬದುಕತ್ತೀವಿ. ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ಆರ್ಟಿಸ್ಟ್ಗಳಾಗ್ಬೋದು, ಸಮಾಧಾನ ಆಗ್ತದೆ. ಅದನ್ನ ನೀವು ಬಿಟ್ಟಿದ್ದೀವಿ. ನೀವು ಎಷ್ಟು ಮಟ್ಟಿಗೆ ನೀವು ಕೂಡ ನೀವೇನು ಹೊಸಬರೇನಲ್ಲ. 45 ನಾವು ಇದೀವಿ, ನೀವು ಇದ್ದೀರಿ. ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಹುಡುಗರ ಇರ್ಲಿ ಅಂತ ಹೇಳ್ತಾ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಯುಗಾದಿ ಶುಭ ಫಲಗಳು ಎಲ್ಲರೂ ಕೂಡ ನಮಗೆ, ನಾವು ಈ ಟೀಮ್ ಸಿಗ್ಲಿ ಅಂತ ಹೇಳಿ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.